ಯಾರನ್ನು ಸಹಿಸಿಕೊಳ್ಳುವಂಥ ಸಹಿಷ್ಣುತೆ ನಮ್ಮಲ್ಲಿ ಇಲ್ಲದೆ ಇರೋದರಿಂದ ಮನುಷ್ಯನ ಮನಸ್ಸು ವಿಕೃತಿಗೆ ಒಳಗಾಗಿದೆ. ಬೇಕು ಬೇಕು ಬೇಕು, ತೃಪ್ತಿ ಇಲ್ಲ. ನನಗೆ ಸಾಕಪ್ಪ, ನೀನೊಬ್ಬ ಇದ್ರೆ ಸಾಕು ಭಗವಂತ, ನೀನೊಬ್ಬ ನನ್ನ ಜೊತೆಗಿರೋ ಹಾಗೆ ಅಂತ ಹೇಳಿಬಿಟ್ರೆ ಭಗವಂತ ನಮ್ಮೆಲ್ಲರ ಯೋಗಕ್ಷೇಮವನ್ನು ಅವನೇ ತಗೊಂಡ್ಬಿಡ್ತಾನೆ. ದುರ್ಯೋಧನ ಹೋಗಿ ಕೃಷ್ಣನನ್ನು ಕೇಳ್ದ, ಏನು ದುರ್ಯೋಧನ ಬಂದೆ ನೀನು? ಏನೂ ಇಲ್ಲಪ್ಪ, ನಿನ್ನ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆಯಂತೆ, ನಮಗೂ ಮತ್ತು ಪಾಂಡವರಿಗೂ ಯುದ್ಧ, ಅದರಿಂದ ನಿನ್ನ ಸೈನ್ಯನ ನನಗೆ ಕೊಡಬೇಕು. ನೀನು ಮೊದಲು ಬಂದುಬಿಟ್ಟಿದೀಯ, ಹಾಗಾಗಿ ನಾನಿಲ್ಲ ಅನ್ನೋಕ್ಕಾಗೋದಿಲ್ಲ, ಸೈನ್ಯವನ್ನು ನೀನು ಕಳಿಸ್ತೀನಿ ಹೋಗು. ಪಾದದ ಬಳಿ ಅರ್ಜುನ ಕುಳಿತಿದ್ದ. ಓ ಅರ್ಜುನ, ನೀನು ಬಂದಿದ್ದೀಯಾ? ಹೌದು ಸ್ವಾಮಿ, ನಮಗೂ ಇವ್ರಿಗೆ ಯುದ್ಧ, ಈಗ ನಿನಗೇನು ಬೇಕು? ಹೇಳ್ತೇನೆ, ನೀನೊಬ್ಬ ಇದ್ದರೆ ಸಾಕು, ನೀನು ನನ್ನ ಜೊತೆಗಿದ್ರೆ ಸಾಕು, ನಾನು ಜಗತ್ತು ಗೆಲ್ತೀನಿ. ಅದೇ ದೇವರು. ಅದರಿಂದ ನಾವು ಭಗವಂತನ ಕರುಣೆಗೊಳಗಾಗಬೇಕು. ಅದು ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮಕ್ಕೂ ಅವ್ರವ್ರದ್ದೇ ಆದ ನಂಬಿಕೆಗಳಿದ್ದಾವೆ. ಅವರೆಲ್ಲರೂ ಕೇಳೋದೇನು? ನೀನು ನನ್ನ ಜೊತೆಗಿರು, ನೀನು ನನ್ನ ಜೊತೆಗಿದ್ರೆ ಇನ್ನಿದ್ದೆಲ್ಲ ತನ್ನಿಂದ ತಾನೇ ಆಗ್ತದೆ. ಹಾಗಾಗಿ ನಾವು ಭಗವಂತನನ್ನು ಬೇಡಬೇಕು, ನೀನು ನನ್ನ ಜೊತೆಗಿರು, ನನಗೆ ಸನ್ಮಾರ್ಗವನ್ನು ಕೊಡು, ಸದ್ಬುದ್ಧಿಯನ್ನು ಕೊಡು, ಸನ್ಮಂಗಲವನ್ನು ಎಲ್ಲರಿಗೂ ಉಂಟು ಮಾಡದಂತೆ ನನಗೂ ಉಂಟು ಮಾಡು. ಆಗ ಜಗತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ನಾವು ಮತ್ತು ನಮ್ಮ ಸುತ್ತಲಿನ ವಾತಾವರಣ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕು, ಅದು ಬಹಳ ಶ್ರೇಯಸ್ಸು. ಹಾಗಾಗಿ ಇವತ್ತಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ್ದೇವೆ. ಭಗವಂತ ಸಂಪ್ರೀತನಾಗಿದ್ದಾನೆ. ಜಗತ್ತಿನ ಸಕಲ ಜೀವರಾಶಿಗಳಿಗೂ ಕೂಡ ಭಗವಂತ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಸುಖ ಸನ್ಮಂಗಲವನ್ನು, ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ.